So, yes, all students, I welcome you back for Enlightened Educators. And ಇವತ್ತು ಬಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಓಪನ್ ಮಾಡಿದ್ದೀನಿ ಗೂಗಲ್ ಡ್ರೈವ್ ಮುಖಾಂತರ. ಸೊ ನೀವಿಲ್ಲಿ ಗಮನ ಇಟ್ಟು ನೋಡ್ಬೋದು ಇಷ್ಟೊಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಇದೆ. ಇವಾಗ ನೀವು ಕಂಟ್ರೋಲ್ ಸಿಸ್ಟಮ್ ಅಂತ ತಗೊಳ್ತಾ ಇದ್ದೀರಾ ಓದಕ್ಕೆ. ಓಕೆ, EMFT ಆರ್ EEMಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ ನಾನು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಜಿನಿಯರಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಿಮಗೇನು ಸಬ್ಜೆಕ್ಟ್ ನೇಮ್ ಇದೆ ಅದು ಅಂತೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಂಬಂಧಪಟ್ಟಂಗೆ ಒಂದು ಸಬ್ಜೆಕ್ಟ್ ಇದೆ ಅಲ್ಲ. ಸೊ ಆ ಸಬ್ಜೆಕ್ಟ್ದು ಏನು ಅಂತ ಹೇಳಿದ್ರೆ, ಸೊ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಕೊಟ್ಬಿಟ್ಟಿದ್ದೀನಿ. ಯಾವುದು ಕೊಟ್ಟಿದ್ದೀನಿ? 1, 4 and 2 ಕೊಟ್ಟಿರ್ಬೇಕು. ನನಗೆ ಗೊತ್ತಿರೋ ಹಾಗೆ 1, 4 and 2ಗೆ ಕೊಟ್ಟಿರೋ ಅಂಥದ್ದು. ಅಷ್ಟು ನೀವು ಮಾಡ್ಕೊಳ್ಳಿ. 60 ಬರುತ್ತೆ, 60 ಬಂದೇ ಬರುತ್ತೆ, ಮಾಡ್ಕೊಳ್ಳಿ. ಇನ್ನೆರಡು ನಾನು ಮಾಡ್ಕೊಡ್ತೀನಿ. 3 and ಮೋಸ್ಟ್ 3 and 4, 5 ಮಾಡಿಲ್ಲ ಅನ್ಸುತ್ತೆ, ಮಾಡ್ಕೊಡ್ತೀನಿ ಆಯ್ತಾ. ಸೊ ಇವಾಗ ಮ್ಯಾಟರ್ ಏನು ಅಂದ್ರೆ, ಕಂಟ್ರೋಲ್ ಸಿಸ್ಟಮ್ ಅಂತ ನೀವು ತಗೊಳ್ಳುವಾಗ ಇಫ್ ಟೇಕಿಂಗ್ ವಿತ್ ರೆಸ್ಪೆಕ್ಟ್ ಟು ಕಂಟ್ರೋಲ್ ಸಿಸ್ಟಮ್, ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಕಂಟ್ರೋಲ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಯು ಡೋಂಟ್ ಹ್ಯಾವ್ ಅ ಪೇಪರ್ ಆನ್ 18 ಸ್ಕೀಮ್. 18 ಸ್ಕೀಮ್ ಇಸ್ ಅ ಪಾಸ್ಡ್ ಔಟ್ ಸ್ಕೀಮ್. ಇವತ್ತು ನಾನು ನಿಮ್ಗೆ ಯಾವ್ದು ಓದ್ಬೇಕು ಅಂತ ತುಂಬಾ ಸಿಂಪಲ್ ಆಗಿ ಮುಗಿಸ್ಕೊಡ್ತೀನಿ. ಐ ಡೋಂಟ್ ಎಲಾಬ್ರೇಟ್ ಆರ್ ಡ್ರ್ಯಾಗ್ ಇಟ್. ನೀವೇ ನೋಡ್ಕೊಂಡು ನೀವೇ ವರ್ಕೌಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಒಂದಿಷ್ಟು ವಿಡಿಯೋಸ್ ಮಾಡಾಗಿದೆ ಅದಕ್ಕೆ, I mean lecture series. So first thing what happens is that 18 scheme students ಎಲ್ಲ promoted. 2 consecutive times 18 scheme students was promoted, right? Okay, so ಅವರು consecutive times promote ಆಗಿದ್ದಾರೆ. ಸೊ ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಥರ್ಡ್ ಕಾನ್ಸಿಕ್ಯೂಟಿವ್ ಟೈಮ್ ಐ ಹೋಪ್ ದೇ ರೋಟ್ ದೇರ್ ಎಕ್ಸಾಮ್ಸ್. ಇನ್ನೊಬ್ರು ಇದಾರೆ, ಅವ್ರು ಮೋಸ್ಟ್ಲಿ ಎಕ್ಸಾಮ್ ಬರೋದ್ರು ಕಾಣುತ್ತೆ, ಬಟ್ ಅವ್ರ ಪೇಪರ್ ನಮ್ಗೆ ಇಲ್ಲೆಲ್ಲೂ ಸಿಗ್ತಾ ಇಲ್ಲ. ಲೆಟ್ ಮೀ ಸಿ ಇಫ್ ಐ ಕ್ಯಾನ್ ಗೆಟ್ ಇಟ್. ಓಕೆ, ಸೊ ಇವಾಗ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಇಲ್ಲಿ ನಾವು ಯಾವ್ದು ತಗೋಬೇಕು ನೋಡೋಣ. ಬಿಕಾಸ್ ಯು ನಾಟ್ ನೀಡ್ ಟು ಟೇಕ್ ದ ಓನ್ಲಿ ದ ಕ್ವಶನ್ ಪೇಪರ್, ಯು ನೀಡ್ ಟು ಟೇಕ್ ಅಲಾಂಗ್ ವಿತ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಬಿಕಾಸ್ ನಿಮ್ಗೆ ಒಂದು ಕ್ವಶನ್ ಅವ್ರು ಹೇಗೆ ಇವ್ಯಾಲ್ಯೂಯೇಟ್ ಮಾಡಿದ್ದಾರೆ, ಒಂದು ಕ್ವಶನ್ ಅಲ್ಲಿ ನಿಮ್ಗೆ ಯಾವ್ಯಾವ ತರ ಅವರು ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಸೊ ಯಾವ್ಯಾವ ಪಾರ್ಟ್ಸ್ ಅಲ್ಲಿ ನಿಮ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಬಿಕಾಸ್ ನಿಮ್ಗೆ ಕೆಲವೊಂದ್ಸತಿ ಕಷ್ಟ ಅನ್ನಿಸ್ದಾಗ ಅಟ್ಲೀಸ್ಟ್ ಯು ಟ್ರೈ ಟು ಒಮಿಟ್ ಫ್ಯೂ ಆಫ್ ದ ಥಿಂಗ್ಸ್ ಅಂಡ್ ಸ್ಟಡಿ ದ ಒನ್ಸ್ ವಿಚ್ ಇಸ್ ಈಸಿ ಅಂಡ್ ಯು ಜಸ್ಟ್ ಟ್ರೈ ಟು ರೈಟ್ ಇಟ್ ಔಟ್. ಎಷ್ಟೋ ಜನ ಏನ್ ಮಾಡ್ತೀರಾ ಗೊತ್ತಾ, ಒಂದು ಕಾನ್ಸೆಪ್ಟ್ ಕಷ್ಟ ಇರುತ್ತೆ, ಆ ಕಾನ್ಸೆಪ್ಟ್ ನೀವೇನ್ ಮಾಡ್ತೀರಾ, ಫಸ್ಟು ಈ ಕಾನ್ಸೆಪ್ಟ್ ಸ್ವಲ್ಪ ಕಷ್ಟ ಇದೆ, ಅದ್ರಲ್ಲಿ ಈಸಿ ಇರೋದಾದ್ರೂ ಅಟ್ಲೀಸ್ಟ್ ಒಂದಿಷ್ಟು ಪಾರ್ಟ್ ಬರೋದ್ರೆ ನಮ್ಗೆ ಮಾರ್ಕ್ಸ್ ಕೊಡ್ತಾರಲ್ಲ ಅಂತ ನೀವು ಆ ಥರ ಒಮಿಟ್ ಮಾಡ್ತೀರಾ. ಸೊ ನೀವು ಒಮಿಟ್ ಮಾಡಿ ಬರೆದಾಗ ಏನಾಗುತ್ತೆ, ಸೊ ನಿಮ್ಗೆ ಎಷ್ಟೋ ಮಾರ್ಕ್ಸ್ ಸಿಗುತ್ತೆ, ಬಟ್ ಯು ಡೋಂಟ್ ಗೆಟ್ ಟು ನೋ ವಾಟ್ ಪಾರ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ವೆಶ್ಚನ್ ಇಸ್ ಹ್ಯಾವಿಂಗ್ ಹೌ ಮಚ್ ಅಮೌಂಟ್ ಆಫ್ ಮಾರ್ಕ್ಸ್. ಇದು ನಿಮ್ಗೆ ಒಂದು ತಿಳ್ಕೊಳ್ಳಿಲ್ಲ ಅಂದ್ರೆ ಇಟ್ಸ್ ಅ ಹ್ಯೂಜ್ ಲಾಸ್. ಸೊ ಹಾಗಾಗಿ ನೀವು ಅದನ್ನ ತಿಳ್ಕೋಬೇಕು. ಈಗ ನಾನು ಆಲ್ರೆಡಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಮೇಲೆ ಕಂಟ್ರೋಲರ್ ಹಲವಾರು ವಿಡಿಯೋಸ್ ಮಾಡಿದ್ದೀನಿ. ಕಂಟ್ರೋಲ್ ಸಿಸ್ಟಮ್ ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ಚೆಕ್ ಮಾಡಿ, ಯಾರು ಮಿಸ್ ಮಾಡಬೇಡಿ. ನೀವೆಲ್ಲ ಪ್ಲೇ ಲಿಸ್ಟೇ ನೋಡ್ತಾ ಇಲ್ಲ. ನಾನು ನಿಮ್ಗೆ ಹೇಳಿದ್ದೀನಲ್ಲ ಪ್ಲೇ ಲಿಸ್ಟ್ ವಾಚ್ ಮಾಡಿ ಅಂತ. ಏನಕ್ಕೆ ಹೇಳಿದ್ದು ಪ್ಲೇ ಲಿಸ್ಟ್ ವಾಚ್ ಮಾಡಿ ಅಂತ, ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ನೋಡಿ ಅಂತ. ಓಕೆನಾ. ಸೊ ಈಗ ಜೂನ್ ಜುಲೈ 2023 ಅಲ್ಲೂ ಕೂಡ ನಮ್ಗೇನು ಸಿಗ್ತಾ ಇಲ್ಲ ಆಯ್ತಾ. ಲೆಟ್ ಮೀ ಗೋ ಟು ಜೂನ್ ಜುಲೈ 2019. ಸೊ ಜೂನ್ ಜುಲೈ 2019 ಅಲ್ಲಿ ನಾವು ನೋಡೋದಾದ್ರೆ, ಲೆಟ್ ಮೀ ಜಸ್ಟ್ ಓಪನ್ ದಿಸ್. ನಾ ಬೇರೆ ಯಾವುದೇ ಒಂದು ಏನಂತ ಹೇಳ್ತಾರೆ, ಐ ಕುಡಂಟ್ ಓಪನ್ ಎನಿ ಅದರ್ ಸೋರ್ಸಸ್. ಸೊ ಹಾಗಾಗಿ ಇಲ್ಲೇ ಓಪನ್ ಮಾಡ್ತೀನಿ ನೋಡಿ. ಅಂದ್ರೆ ಈಗ ಬೇರೆ ನಾನು ಒಂದು ಇದು ಓಪನ್ ಮಾಡಿದ್ರು ಕೂಡ, ಆಪ್ ಓಪನ್ ಮಾಡಿದ್ರು ಕೂಡ ಅದಿಲ್ಲಿ ರೆಕಾರ್ಡ್ ಆಗಲ್ಲ. ಸೊ ಹಾಗಾಗಿ ಇದ್ರಲ್ಲೇ ಮ್ಯಾನೇಜ್ ಮಾಡ್ತೀನಿ ಇವತ್ತು. ಐ ಹ್ಯಾವ್ ಟು ಇದು ಒಂದು ಸಿಗುತ್ತೆ, ಇದನ್ನ ತಗೊಳ್ಳಿ. ಇದನ್ನ ತಗೊಂಡು ಟ್ರೈ ಟು ವರ್ಕ್ಔಟ್ ವಿತ್ ದ ಬ್ಲಾಕ್ ಡಯಾಗ್ರಾಮ್ ವರ್ಕೌಟ್ ಮಾಡಿ, ಸಿಗ್ನಲ್ ಫ್ಲೋ ಗ್ರಾಫ್ ವರ್ಕೌಟ್ ಮಾಡಿ. ಏನಿಲ್ಲ, ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಫೈಂಡ್ ಸಿ ಆಫ್ ಎಸ್ ಬೈ ಎನ್ ಆಫ್ ಎಸ್. ಏನ್ ಡೈರೆಕ್ಟ್ ಆಗಿ ಏನ್ ಕೇಳ್ತಾನೆ ಅಂದ್ರೆ ಇಷ್ಟೇ, ಫೈಂಡ್ ಸಿ ಆಫ್ ಎಸ್ ಬೈ ಎನ್ ಆಫ್ ಎಸ್ ಅಂತ ಕೇಳ್ತಾನೆ ಡೈರೆಕ್ಟ್ ಆಗಿ. ನೋಡಿ ಇಲ್ಲಿ ಸಿಗ್ನಲ್ ಫ್ಲೋ ಗ್ರಾಫ್ ಅಲ್ಲಿ ಫೈಂಡ್ ಸಿ ಆಫ್ ಎಸ್ ಬೈ ಆರ್ ಆಫ್ ಎಸ್ ಫಾರ್ ದ ಸಿಗ್ನಲ್ ಫ್ಲೋ ಗ್ರಾಫ್. ಸಿ ನೋಡಿ, ಡಿಫೈನ್ ಸಿಗ್ನಲ್ ಫ್ಲೋ ಗ್ರಾಫ್ ಅಂಡ್ ಲಿಸ್ಟ್ ದ ಪ್ರಾಪರ್ಟೀಸ್ ಆಫ್ ಸಿಗ್ನಲ್ ಫ್ಲೋ ಗ್ರಾಫ್. ನೀವೇನ್ ಮಾಡ್ಬೇಕು ಅಂದ್ರೆ, the very first thing you have to do is, ನಾನು ಆಲ್ರೆಡಿ ಸರ್ಕ್ಯೂಟ್ ಅಂಡ್ ಕಂಟ್ರೋಲ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಮಾಡಿದ್ದೆ. ಅದ್ರಲ್ಲಿ ನಾನು ಏನ್ ಮಾಡಿದ್ದೆ ಅಂತಂದ್ರೆ, ಕಂಟ್ರೋಲ್ ಸಿಸ್ಟಮ್ಗೂ ಒಂದಿಷ್ಟು ಹೇಳಿದ್ದೆ. ಇಲ್ಲ ಅಂದ್ರೆ ಐ ಸ್ಟಿಲ್ ರಿಮೆಂಬರ್ ಐ ಹ್ಯಾಡ್ ರಿಟರ್ನ್ ಆನ್ ದ ಬೋರ್ಡ್ ವಾಟ್ ಆರ್ ದ ಇಂಪಾರ್ಟೆಂಟ್ ಥಿಯರಿ ಟಾಪಿಕ್ಸ್ ಫ್ರಮ್ ಮಾಡ್ಯೂಲ್ 1 ಫಾರ್ ಕಂಟ್ರೋಲ್ ಸಿಸ್ಟಮ್. ಒನ್ ಆಸ್ ಡಿಫೈನ್ ಓಪನ್ ಲೂಪ್ ಅಂಡ್ ಕ್ಲೋಸ್ಡ್ ಲೂಪ್ ಸಿಸ್ಟಮ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಆಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಲೆಟ್ ಮಿ ಜಸ್ಟ್ ಟೆಲ್ ಯು ಹ್ಯಾವ್ ಡನ್ ಇಟ್ ಆಯ್ತಾ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಯು ಹ್ಯಾವ್ ಅ ಕ್ವಶನ್ ಆನ್ ಬ್ಲಾಕ್ ಡಯಾಗ್ರಾಮ್ ಬೇಸ್. ಏನು ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್ ಟೆಕ್ನಿಕ್ ಬಗ್ಗೆ. ಸೊ ವಾಟ್ ಆರ್ ದ
what I can say, this one, rules and regulations to be followed while you're solving a block diagram. That is the second question that you're getting as a theory for 10 marks. ಆಯ್ತಾ, ಅದು ಬ್ಲಾಕ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತದ್ದು. ಯಾವುದು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ಯು ಹ್ಯಾವ್ ಟು ಫಾಲೋ ವೈಲ್ ಯು ಆರ್ ಸಾಲ್ವಿಂಗ್ ಅ ಬ್ಲಾಕ್ ಡಯಾಗ್ರಾಮ್, ರೈಟ್? ಓಕೆ, that is one question for 10 marks. And open loop and closed loop control system 6 ಬರುತ್ತೆ. Define control system along with that you get. And the next one is this, define signal flow graph and list the properties of signal flow graph. ಹೌದಾ, ಸಿಗ್ನಲ್ ಫ್ಲೋ ಗ್ರಾಫ್ ಪ್ರಾಪರ್ಟಿ ಲಿಸ್ಟ್ ಮಾಡಿ ಕೇಳ್ತಾರೆ. ಇಲ್ಲಾಂದ್ರೆ there are terminologies. I have made a video on few of the terminologies which is associated with the signal flow graph. ಸೊ ಆ ಟರ್ಮಿನಾಲಜೀಸ್ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಜಸ್ಟ್ ಲರ್ನಿಂಗ್. ಅದು ಕೂಡ ಕೇಳ್ತಾರೆ. ಲಿಸ್ಟ್ ದ ಟರ್ಮಿನಾಲಜೀಸ್ ಯೂಸ್ಡ್ ಇನ್ ಸಿಗ್ನಲ್ ಫ್ಲೋ ಗ್ರಾಫ್. ಆ ಟರ್ಮಿನಾಲಜೀಸ್ ಗಳ ಬಗ್ಗೆ ನಾನು ವಿಡಿಯೋ ಮಾಡಿದೀನಿ, ದಯವಿಟ್ಟು ಹೋಗ್ಬಿಟ್ಟು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಫಾರ್ವರ್ಡ್ ಪಾತು, ಫೀಡ್ಬ್ಯಾಕ್ ಪಾತು ಅಂಡ್ ಸೋರ್ಸ್ ನೋಡು, ಸಿಂಕ್ ನೋಡು, ಅವೆಲ್ಲ ನಾನು ಮಾಡ್ಕೊಟ್ಟಿದ್ದೀನಿ. ಸೊ ಅದನ್ನ ಹೋಗಿ ನೋಡಿ, ಆಯ್ತಾ? ಓಕೆ, ಸೊ now what is going to happen is, as you are added with what I can say, this particular, ಈ ಪರ್ಟಿಕ್ಯುಲರ್ ನು ಆಡ್ ಆನ್ ಆಗಿರೋದ್ರಿಂದ, ಸೊ ಈ ಪರ್ಟಿಕ್ಯುಲರ್ ಗೆ ನಾನು ಒಂದಿಷ್ಟು ಥಿಯರಿ ಹೇಳ್ಕೊಟ್ಟಿದ್ದೆ, ಅನಲಾಗಸ್ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಐ ಮೀನ್ when I had taken up control system now ನಾನು ಮಾಡಿದ್ದೆ ವಿಡಿಯೋಸ್. I hope I haven't added here. ಸೊ ಅದೇ ಒಂದಿಷ್ಟು ರಿಲೇಟೆಡ್ ಟು ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ಎಲೆಕ್ಟ್ರೋಮೆಕ್ಯಾನಿಕಲ್ ಸಿಸ್ಟಮ್ ಟಾಪಿಕ್ ಸಂಬಂಧಪಟ್ಟಂತೆ ಫೋರ್ಸು, ಡ್ಯಾಶ್ ಬೋರ್ಡು ಮತ್ತೆ ಮಾಸ್ ಬಗ್ಗೆ ಒಂದಿಷ್ಟು ವಿಡಿಯೋನ ಮಾಡಿದ್ದೆ. ಹೌದಾ, ಅದು ಏನು ಮತ್ತೆ ಅದ್ರ ಈಕ್ವೇಷನ್ಸ್ ಏನು ಅಂತ ಒಂದಿಷ್ಟು ಥಿಯರಿಟಿಕಲ್ ವಿಡಿಯೋಸ್ ಮಾಡಿದ್ದೆ. ಆ ಥಿಯರಿಟಿಕಲ್ ವಿಡಿಯೋಸ್ ವಾಟ್ ಇಸ್ ದಟ್ ಇಸ್ ಸಪೋಸ್ ಟು ಡೂ ಇಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದಟ್ ವಿತೌಟ್ ಫೇಲ್. ಯು ಆರ್ ಗೋಯಿಂಗ್ ಟು ಸ್ಟಡಿ ದಟ್ ವಿತೌಟ್ ಫೇಲ್. ಅಷ್ಟನ್ನ ಸ್ಟಡಿ ಮಾಡ್ತೀರಾ. ಸೊ ಇವಾಗ ನಾವು 2 ಮಾಡ್ಯೂಲ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ದಂಗಾಯ್ತು, ಅಂದ್ರೆ ಯಾವ ತರ ಕೊಡ್ತಾರೆ ಅಂತ. ಸೊ ನಿಮಗೆ ಈ ಕ್ವಶನ್ ಮತ್ತೆ ಈ ಕ್ವಶನ್ ದಿಸ್ ಕಂಪ್ರೈಸಿಂಗ್ ಆಫ್ one single module, ಯಾವುದು ಡಿಫೈನ್ ಕಂಟ್ರೋಲ್ ಸಿಸ್ಟಮ್, ಕಂಪೇರ್ ಓಪನ್ ಲೂಪ್ ಅಂಡ್ ಕ್ಲೋಸ್ಡ್ ಲೂಪ್, ಅಂಡ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಫೈಂಡ್ ದ ಟ್ರಾನ್ಸ್ಫರ್ ಫಂಕ್ಷನ್ I of S by U what is that UI of S. ಈ 2 ಕ್ವಶನ್ ಸೇರಿ ಒಂದು ಮಾಡ್ಯೂಲ್ ಆಗುತ್ತೆ. ನಿಮ್ಗೆ ಬೇರೆ ಏನು ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಈ ಒಂದು ಮಾಡ್ಯೂಲ್ ನ ಚೆನ್ನಾಗಿ ಓದ್ಕೊಳ್ಳಿ, ಈ ಕಾನ್ಸೆಪ್ಟ್ ನ ಚೆನ್ನಾಗಿ ಓದ್ಕೊಳ್ಳಿ. ಇದ್ರ ಮೇಲೆ ಒಂದೆರಡು ನಾನು ಮಾಡೇ ಮಾಡ್ತೀನಿ, ಮಿಸ್ ಔಟ್ ಅಂತೂ ಮಾಡಲ್ಲ. ಓಕೆನಾ? ಯಾ. ಅಂಡ್ ರಿಗಾರ್ಡಿಂಗ್ ದಿಸ್ ಬ್ಲಾಕ್ ಡಯಾಗ್ರಾಮ್ ಅಂಡ್ ಸಿಗ್ನಲ್ ಫ್ಲೋ, ಇಟ್ ಇಸ್ ವೆರಿ ಈಸಿ. ನೀವೇನ್ ಮಾಡ್ಬೋದು ಅಂದ್ರೆ, ಬ್ಲಾಕ್ ಡಯಾಗ್ರಾಮ್ ಮತ್ತೆ ಸಿಗ್ನಲ್ ಫ್ಲೋ ಗ್ರಾಫ್ ಗೆ ಸಂಬಂಧಪಟ್ಟಂತ ಥಿಯರಿ ಏನ್ ಹೇಳಿದೆ, ಪ್ಲಸ್ ಅಲಾಂಗ್ ವಿತ್ ದಿಸ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್. ಅಂಡ್ ನಾನು ಕ್ವಶನ್ ಮಾಡಿಸಿರೋಂತಹ ಒಂದು ಬ್ಲಾಕ್ ಡಯಾಗ್ರಾಮ್ ಗೆ ಸಂಬಂಧಪಟ್ಟಂತೆ ನಾನು ಮಾಡಿಸಿರುವಂತ ಕ್ವಶನ್ಗಳು. ಈಗ ನಾನು ವೆರಿ ಫಸ್ಟ್ ಪ್ರಾಬ್ಲಮ್ ಯಾವ್ದು ಮಾಡಿಸ್ನಪ್ಪ ಬ್ಲಾಕ್ ಡಯಾಗ್ರಾಮ್ ಅಲ್ಲಿ. I hope I have not written the question. Let me just get my control system text too, guys. Please wait for a minute. Because ನನಗೆ ಇಲ್ಲಿ ಬೇರೆ ಯಾವ ಆಪ್ ಕೂಡ ಓಪನ್ ಮಾಡಿದ್ರು ಅದು ತೋರಿಸಲ್ಲ. They kind of does not show in the recording. It is restricted to only one app should get recorded ಅಂತ. ಈಗ ಡ್ರೈವ್ ಓಪನ್ ಮಾಡಿದ್ರೆ ಡ್ರೈವ್ ಮಾತ್ರ ರೆಕಾರ್ಡ್ ಆಗುತ್ತೆ ಸಿಸ್ಟಮ್ ಅಲ್ಲಿ. ಸೊ ಹಂಗೆ that's a huge problem I'm having. So I'm just managing up because ನನಗೆ ಇಲ್ಲಿ ಬರ್ದು ಎಲ್ಲ ತೋರಿಸ್ಬೇಕಂತ ಸೊ ಆಗ್ಸಲ್ಲ. Please sustain. ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಇಫ್ ಯು ಆರ್ ವಾಚಿಂಗ್ ಮೈ ಪ್ಲೇ ಲಿಸ್ಟ್, ನನ್ನ ಪ್ಲೇ ಲಿಸ್ಟ್ ನೀವು ವಾಚ್ ಮಾಡ್ತಿದ್ದೀರಾ ಅಂದ್ರೆ, ರಿಗಾರ್ಡಿಂಗ್ ದ ಬ್ಲಾಕ್ ಡಯಾಗ್ರಾಮ್ಸ್ ವಿ ಹ್ಯಾವ್ ಮೇಡ್ ದ ಪ್ರಾಬ್ಲಮ್ಸ್ ಆನ್ like kind of say obtain C of S by R of S using block diagram reduction technique and transfer function C of S by R of S ಅಂತ ಅದು ನಮಗೆ ಸಿಗ್ತಾ ಇದೆ ಒಂದು ಕ್ವಶನ್. ಆಮೇಲೆ we are seeing reduce the block diagram of the system shown in the figure into single equivalent block. single equivalent block ಅವ್ರು ಏನ್ ಕೇಳ್ತಾರೆ, ನಿಮ್ಗೆ ನೆಟ್ವರ್ಕ್ ಅಲ್ಲಿ ಕೇಳ್ತಿದ್ರಲ್ಲ, like say you had one question on source transformation, say reduce the circuit into a resistance and series with a voltage or resistance and parallel with the current ಆ ತರ ಕೇಳ್ತಿದ್ರಲ್ವಾ. ಸೊ ಇದು ಅದೇ ತರ. ಸಿ you have to reduce the following block diagram of the system shown in the figure into a single equivalent block by block diagram reduction technique. single equivalent block ಅಂತಂದ್ರೆ C of S by R of S, that's the transfer function. ಈ ತರ ಕ್ವಶನ್ ಕೇಳ್ತಾರೆ. C by R ರೇಷಿಯೋ ಅಂತಾನೆ ಕ್ವಶನ್ಸ್ ಕೇಳೋದು. ಸಿಂಗಲ್ ಬ್ಲಾಕ್ ಅಂತ ಕೇಳಿದ್ರು ಇಟ್ C by S, C of S by R of S ಅಂತಾನೆ ಅರ್ಥ. ಸೊ ನಿಮ್ಮ obtain the transfer function C of S by R of S ಅಂದ್ರು ಒಂದೇ. ಸೊ ಬೋತ್ it is being asked in a different way ಅಷ್ಟೇ. ಸೊ ಅದೇ ತರ ಕ್ವಶನ್ಸ್ ಬರುತ್ತೆ. ಸೊ ಅದ್ರ ಮೇಲೆ ಹೆಚ್ಚು ಮಾಡಿ. ನಿಮ್ಗೆ ಇಲ್ಲಿ ಯಾವುದೇ ತರ ಟ್ವಿಸ್ಟು ಬರಲ್ಲ. I mean you don't get any twisted questions. Say
you will be having the diagram. We need to find out C of S by R of S. That is one equivalent block ಮಾಡಬೇಕು. There is a lots of blocks inside the diagram. You need to what I can say, use the direction method. Direction use ಮಾಡಿ ನೀವು ಅದು ಬ್ಲಾಕ್ಸ್ ಎಲ್ಲ ಹೆಂಗೆ ಹೋಗ್ತಾ ಇದೆ ಅಂತ ಫೈಂಡ್ ಔಟ್ ಮಾಡ್ಕೊಂಡು ಬ್ಲಾಕ್ಗೆ ಅಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಶಿಫ್ಟಿಂಗ್ ದ ಸಮ್ಮಿಂಗ್ ಪಾಯಿಂಟ್ ಬಿಹೈಂಡ್ ದ ಬ್ಲಾಕ್, ಸಮ್ಮಿಂಗ್ ಪಾಯಿಂಟ್ ಬಿಯಾಂಡ್ ದ ಬ್ಲಾಕ್, ಶಿಫ್ಟಿಂಗ್ ದ ಟೇಕ್ ಆಫ್ ಪಾಯಿಂಟ್ ಬಿಹೈಂಡ್ ಅಂಡ್ ಬಿಹೈಂಡ್ ದ ಬ್ಲಾಕ್, ಅಂಡ್ ಕ್ರಿಟಿಕಲ್ ರೂಲ್ಸ್ ಏನೇನಿದೆ ಎಲ್ಲಾನು ನೀವು ಅಪ್ಲೈ ಮಾಡ್ತಾ ಬಂದು ಸೊ ಯು ಹ್ಯಾವ್ ಟು ರೆಡ್ಯೂಸ್ ಇಟ್ ಇಂಟು ಒನ್ ಸಿಂಗಲ್ ಬ್ಲಾಕ್. ಈ ತರನೇ ಕ್ವಶನ್ಸ್ ಕೇಳ್ತಾರೆ ಯಾವ್ದ್ರಲ್ಲಿ, ಬ್ಲಾಕ್ ಡಯಾಗ್ರಾಮ್ ಅಲ್ಲಿ. ಸೊ ಈ ತರನೇ ಕ್ವಶನ್ಸ್ ಕೇಳ್ತಾರೆ, ಬಟ್ ಡಯಾಗ್ರಾಮ್ಸ್ ವಿಲ್ ಬಿ ಡಿಫ್ರೆಂಟ್. ಅಂಡ್ ಎಲ್ಲಾ ತರ ಡಯಾಗ್ರಾಮ್ಸ್ಗೂ ನನ್ನ ವಿಡಿಯೋಸ್ ಅಲ್ಲಿ ಮಾಡಿದೀನಿ, ದಯವಿಟ್ಟು ನೋಡಿ. ನನ್ನ ವಿಡಿಯೋಸ್ ಅಲ್ಲಿ ನಾನು ಇದೊಂದು ಮಾಡ್ಕೊಟ್ಬಿಡ್ತೀನಿ ನಿಮ್ಗೆ. ಇದೊಂದು ಮಾಡ್ಕೊಟ್ರೆ ಏನಾಗುತ್ತೆ, ಒಂದು 40 ಮಾರ್ಕ್ಸ್ ನೀವು ರೀಚ್ ಔಟ್ ಆಗುತ್ತೀರಾ. ಅದಕ್ಕೆ ಮಾಡ್ಕೊಡ್ತೀನಿ ನಾನು, ಆಯ್ತಾ, ಮಾಡಿಕೊಡ್ತೀನಿ ನಾನು. ಅದು ಬರೆದು ಮಾಡ್ಕೊಟ್ಬಿಡ್ತೀನಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ದಟ್ ಯು ಹ್ಯಾವ್ ಟು it should be easier for you to attempt for all the others, ಆಯ್ತಾ. ಈಗ ನೆಕ್ಸ್ಟ್ ನಿಮ್ಗೆ ಸಿಗ್ನಲ್ ಫ್ಲೋ ಗ್ರಾಫಿಗೆ ನಾನು ಬರ್ತೀನಿ. ಅಂದ್ರೆ ಹೇಗೆ ಪ್ರಾಬ್ಲಮ್ಸ್ ಕೇಳ್ತಾರೆ ಸಿಗ್ನಲ್ ಫ್ಲೋ ಗ್ರಾಫಿಗೆ. ಸಿಗ್ನಲ್ ಫ್ಲೋ ಗ್ರಾಫಿಗೆ ಯೂಸಿಂಗ್ ಮಾಸನ್ಸ್-ಗೇನ್ ಫಾರ್ಮುಲಾ ಫೈಂಡ್ C of S by R of S. ಸೇಮ್ ಥಿಂಗ್, ಯೂಸಿಂಗ್ ಮಾಸನ್ಸ್-ಗೇನ್ ಫಾರ್ಮುಲಾ ಫೈಂಡ್ ದ ಗೇನ್ ಆಫ್ ದ ಫಾಲೋಯಿಂಗ್ ಸಿಸ್ಟಮ್. ಫೈಂಡ್ C of S by R of S ಯೂಸಿಂಗ್ ಮಾಸನ್ಸ್-ಗೇನ್ ಫಾರ್ಮುಲಾ. ನಾನು ಹೆಡ್ಲೈನ್ ಹೇಳ್ತಾ ಇದೀನಿ, ಎಲ್ಲ ಹೆಡ್ಲೈನ್ ಸೇಮ್ ಇರುತ್ತೆ, ಬಟ್ ಒಂದ್ ಏನ್ ಮ್ಯಾಟರ್ ಅಂದ್ರೆ ಡಯಾಗ್ರಾಮ್ಸ್ ಗಳು ಚೇಂಜ್ ಆಗುತ್ತೆ. ಅಂಡ್ ಎಷ್ಟು ತರ ಡಯಾಗ್ರಾಮ್ಸ್ ಅದೇನೋ ಅಷ್ಟು ತರ ಡಯಾಗ್ರಾಮ್ಗೆ ನಮ್ಮ ಚಾನಲ್ ನಲ್ಲಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ವಿ ಹ್ಯಾವ್ ಡನ್ ಇಟ್ ಗೈಸ್. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾವೇನ್ ಮಾಡಿದೀವಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿ ಹ್ಯಾವ್ ಡನ್ ಲಾಟ್ಸ್ ಆಫ್ ವಿಡಿಯೋಸ್. ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವಾಚ್ ಇಟ್, ಆಯ್ತಾ. ಇದೊಂದು ಮಾಡ್ತು ಅಂದ್ರೆ ನಿಮ್ಗೆ 40 ಮಾರ್ಕ್ಸ್ ಅಲ್ಲೇ ಆಗೋಗುತ್ತೆ, ಹೌದಾ. 40 ಮಾರ್ಕ್ಸ್ ಅಲ್ಲೇ ಆಗೋಗುತ್ತೆ. ಸೊ ಇವಾಗ ನಾವು 40 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ನ ಜಸ್ಟ್ 11 ಮಿನಿಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಹೌದಾ. ಸೊ ಜಸ್ಟ್ 11 ಮಿನಿಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ನಿಮ್ಗೆ ಇನ್ನೂ ಮ್ಯಾಮ್ ನೀವು ಜಸ್ಟ್ ಸಿಂಪಲ್ ಆಗಿ ಹೇಳ್ಬಿಟ್ರಿ ಮ್ಯಾಮ್, ಡಯಾಗ್ರಾಮ್ಗಳೇ ಹೇಳಿಲ್ಲ ಅಂತ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದ್ರೆ, ಸೊ ದಯವಿಟ್ಟು ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ ಕಂಟ್ರೋಲ್ ಸಿಸ್ಟಮ್ ಅಂತ, ದಯವಿಟ್ಟು ಹೋಗ್ಬಿಟ್ಟು ಚೆಕ್ಔಟ್ ಅನ್ನ ಮಾಡಿ. ಅಲ್ಲಿ ಎಲ್ಲಾ ತರ ಡಯಾಗ್ರಾಮ್ಗೂ ಮಾಡಿದೀವಿ. ನಾನು ಜಸ್ಟ್ ಹೆಡ್ಲೈನ್ ಹೇಳಿದೆ, ಇದೇ ತರ ಹೆಡ್ಲೈನ್ ಬರುತ್ತೆ, ಬೇರೆ ಹೆಡ್ಲೈನ್ ಬರಕ್ ಸಾಧ್ಯನೇ ಇಲ್ಲ ಅಂತ. ಸೊ ಹಾಗಾಗಿ ನೀವು ಅದನ್ನ ವಾಚ್ ಮಾಡಿ ದಯವಿಟ್ಟು. ಎಷ್ಟು ಪ್ರಾಬ್ಲಮ್ಸ್ ನಾವು ಮಾಡಿರೋದು ಅಂದ್ರೆ, ಐ ಟೆಲ್ ಯು, ಫಾರ್ ಬ್ಲಾಕ್ ಡಯಾಗ್ರಾಮ್ಸ್ ಇಟ್ ಇಸ್ ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್, problem 2, 1, 2, 3, 4, 5, 6, 7, 8, 9 ಪ್ರಾಬ್ಲಮ್ಸ್ ನಾವು ಮಾಡಿದೀವಿ. 9 ಪ್ರಾಬ್ಲಮ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತಲ್ವಾ. ಅಂಡ್ ಇಫ್ ಯು ಒನ್ ಕನ್ಸಿಡರ್ ರಿಗಾರ್ಡಿಂಗ್ ಸಿಗ್ನಲ್ ಫ್ಲೋ ಗ್ರಾಫ್ ಗೈಸ್, 1, 2, 3, 4, 5 ಪ್ರಾಬ್ಲಮ್ಸ್ ನಾವು ಮಾಡಿದೀವಿ, ಆಯ್ತಾ. ಸೊ 5 ಪ್ರಾಬ್ಲಮ್ಸ್ ನಾವು ಮಾಡಿದೀವಿ. ಸೊ ಹಾಗಾಗಿ ನೀವು ಅದಷ್ಟು ಸಾಕಲ್ಲ, ಒಂದು ಪ್ರಾಬ್ಲಮ್ ಹೆಂಗ್ ಮಾಡೋದು ಅಂತ ಅರ್ಥ ಮಾಡ್ಕೊಂಡ್ರೆ ಮಿಕ್ಕಿದೆಲ್ಲ ಮಾಡ್ಬೋದು. ಬಟ್ ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್ಗೆ ನಿಮ್ಮ ಬುದ್ಧಿ ಓಡಿಸ್ಬೇಕಾಗುತ್ತೆ. ಅದೊಂಚೂರು ಸ್ವಲ್ಪ ನಿಮ್ಗೆಲ್ಲ ಅನಿಸ್ಬೋದು ಹಿಂಸೆ ಅಂತ, ಯೋಚನೆ ಮಾಡ್ಬಿಡಿ. ಡೈರೆಕ್ಷನ್ ಮೆಥಡಾಲಜಿನ ಫಾಲೋ ಮಾಡಿ. Follow the directions of the block. So ಪ್ರತಿಯೊಂದು ಬ್ಲಾಕಿಗೂ, if you can see here, there is a block wherein there is a direction assigned to the block. ಇಲ್ಲಿ ಒಂದು ಸಣ್ಣದಾಗಿ ಡೈರೆಕ್ಷನ್ ಅಸೈನ್ ಮಾಡಿದ್ದಾರೆ. ತಳಿ ದೊಡ್ಡ ಅಂತ ನೋಡ್ತೀನಿ. I hope you can make it big. Wait a minute, let me see if I can. Here, okay. As you can see here guys, so ಇಲ್ಲಿ ನೋಡಬಹುದು, I am sorry for the distraction again. ಇಲ್ಲಿ ನೀವು ನೋಡಬಹುದು, there are some directions here. ಒಂದಿಷ್ಟು ಡೈರೆಕ್ಷನ್ ನೋಡಿ, ಆರೋ ಮಾರ್ಕ್ ಕಾಣಿಸ್ತಿದೆ, ಅಂಡ್ ಇಲ್ಲೂ ಕೂಡ ಒಂದು ಆರೋ ಮಾರ್ಕ್ ಕಾಣಿಸ್ತಿದೆ, ಇಲ್ಲೂ ಕೂಡ ಒಂದು ಆರೋ ಮಾರ್ಕ್ ಕಾಣಿಸ್ತಿದೆ. ನನ್ನ ದೈ ಕಾಣಿಸ್ತಿದೆ, ಆರೋ ಕಾಣಿಸ್ತಿಲ್ಲ, ಡೋಂಟ್ ಟೇಕ್ ಮೀ ರಾಂಗ್. ಸೊ ಹಿಯರ್ ಸಿ, ಹಿಯರ್ ಇಸ್ ಒನ್ ಆರೋ ಮಾರ್ಕ್, here is one arrow mark, here is one arrow mark, here is one arrow mark. Arrow marks are present. This arrow marks will tell you the direction. So ಆ ಡೈರೆಕ್ಷನ್ ನೀವು ಫಾಲೋ ಮಾಡಿಕೊಂಡು, ಆ ಡೈರೆಕ್ಷನ್ ಫಾಲೋ ಮಾಡಿಕೊಂಡು ನೀವು ಯಾವ ರೂಲ್ ಸೂಟಬಲ್ ಆಗುತ್ತೆ ಅದನ್ನ ನೀವು ಅಪ್ಲೈ ಮಾಡ್ತಾ ಹೋಗಿ. ಅದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಬೇಕು ಮೇನ್ಲಿ. ಬಟ್ ಇಫ್ ಯು ಫಾಲೋ ದ ಡೈರೆಕ್ಷನ್ ಮೆಥಡ್ ಇಟ್ ಇಸ್ ವೆರಿ ಈಸಿ. ಒಂದು ಪ್ರಾಬ್ಲಮ್ಗೆ ನಾನು ಮಾಡಿ ತೋರಿಸ್ಕೊಡ್ತೀನಿ ಡೈರೆಕ್ಷನ್ ಮೆಥಡ್ ಹೆಂಗ್ ವರ್ಕ್ ಆಗುತ್ತೆ ಅಂತ, ಬಿಕಾಸ್ ನಿಮಗೆ ಗೊತ್ತಾಗ್ಲಿ ಅಂತ. ಅದನ್ನೀಗ ಮಾಡಲ್ಲ, ನಾಳೆ ಮಾಡ್ಕೊಡ್ತೀನಿ. ಅಂಡ್ ಫಾರ್ ಸಿಗ್ನಲ್ ಫ್ಲೋ ಗ್ರಾಫ್, ಡೈರೆಕ್ಷನ್ ಇಸ್ ದ ಮಂತ್ರ ಫಾರ್ ಸಿಗ್ನಲ್ ಫ್ಲೋ ಗ್ರಾಫ್. ನಿಮ್ಮ ಸಿಗ್ನಲ್ ಫ್ಲೋ ಗ್ರಾಫ್ಗೆ ನಿಮ್ಗೆ ಎಷ್ಟು ನಂಬರ್ ಆಫ್ ಲೂಪ್ಸ್ ಇದೆ ಅಂತ ತಿಳ್ಕೋಬೇಕು ಅಂದ್ರೆ, ದ ಡೈರೆಕ್ಷನ್ ಇಸ್ ದ ಮಂತ್ರ. ನೀವು ಡೈರೆಕ್ಷನ್ಸ್ ನ ಲೆಕ್ಕ ಹಾಕ್ತಾನೆ ನೀವೇನ್ ಮಾಡ್ಬೋದು, ಲೂಪ್ಸ್ ಗಳನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ನಿಮ್ಮ ಕೆಲಸ ಏನಿದೆ, ಬಿಗಿನಿಂಗ್ ಅಲ್ಲಿ ನಿಮ್ಮ ಫಾರ್ವರ್ಡ್ ಪಾತು, ಫೀಡ್ಬ್ಯಾಕ್ ಲೂಪ್, ನಾನ್ ಟಚಿಂಗ್ ಲೂಪ್ ಫೈಂಡ್ ಔಟ್ ಮಾಡಬೇಕು. ಫಾರ್ವರ್ಡ್ ಪಾತ್ ಅಂದ್ರೇನು, ಎಲ್ಲ ಸೇರ್ಕೊಳ್ಳುತ್ತೆ. ಇಟ್ ಇಸ್ ನಾಟ್ ದಟ್ ಇಟ್ ಇಸ್ ಟಚಿಂಗ್ ಆರ್ ನಾನ್ ಟಚಿಂಗ್ ಅಂತಲ್ಲ, ಎಲ್ಲ ಸೇರ್ಕೊಳ್ಳುತ್ತೆ ಫಾರ್ವರ್ಡ್ ಪಾತ್ಗೆ. ಫೀಡ್ಬ್ಯಾಕ್ ಲೂಪ್ಸ್ ಅಂತ ಹೇಳಿದ್ರೆ, ಇಟ್ ಇಸ್ ನಥಿಂಗ್ ಬಟ್
you are having a feedback with the forward. Feedback ಅಂದ್ರೆ ನಿಮಗೆ ಗೊತ್ತಲ್ವಾ, there is one forward block that is D with the feedback. ಅದನ್ನ ನಾವು feedback path ಅಂತ ಹೇಳ್ತೀವಿ. That is kind of, if you see another problem, will get to know. Here it is not up to the mark. ಇದನ್ನ ನಾವೇನ್ ಮಾಡ್ಬೇಕು ಅಂದ್ರೆ, this problem you have to say, rearrange it and do, ಅದು ತೋರಿಸ್ಕೊಡ್ತೀನಿ. ಸೊ ನೀವು ಅದನ್ನ ಫೈಂಡ್ ಔಟ್ ಮಾಡಬೇಕು. ನಾನ್ ಟಚಿಂಗ್ ಲೂಪ್ಸ್ ಅಂತ ಹೇಳಿದ್ರೆ, that loop whatever we have found out, it should not touch with another forward path. ಇನ್ನೊಂದು ಫಾರ್ವರ್ಡ್ ಪಾತ್ ಟಚ್ ಆಗ್ಬೋದು ಆ ಥರ. ಸೊ ಅದನ್ನೆಲ್ಲ ನೀವು ನೀಟಾಗಿ ಗುರ್ತು ಹಾಕೋಬೇಕಾಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ, ಯು ನೀಡ್ ಟು ರೈಟ್ ಆಲ್ ದ ಫಾರ್ವರ್ಡ್ ಪಾತ್ ಸಪ್ರೇಟ್ಲಿ, ಸಪ್ರೇಟ್ ಆಗಿ ಬರ್ಕೊಳ್ಳಿ ಫಿಗರು. ಒಂದು ಎಷ್ಟೆಷ್ಟಿದೆ ಫಾರ್ವರ್ಡ್ ಪಾತ್ ಅಷ್ಟು ಸಪ್ರೇಟ್ ಆಗಿ ಫಿಗರ್ ಬರ್ಕೊಳ್ಳಿ. ಆವಾಗ ನಿಮ್ಗೆ ಇನ್ನ ಈಸಿಯಾಗಿ ಯಾವುದು ಫೀಡ್ಬ್ಯಾಕ್ ಲೂಪು, ಯಾವುದು ನಾನ್ ಟಚಿಂಗ್ ಲೂಪ್ಸು, ಅದು ಗ್ರೂಪ್ ಆಫ್ ನಾನ್ ಟಚಿಂಗ್ ಲೂಪ್ಸು, ಅವೆಲ್ಲ ನಿಮಗೆ ಗೊತ್ತಾಗುತ್ತೆ. ಆಯ್ತಾ? ಸೊ ಯು ಗಾಟ್ ಇಟ್ ರೈಟ್. ಸೊ ಈ ತರ ನೀವೆಲ್ಲ ಮಾಡ್ಕೋಬೇಕಾಗುತ್ತೆ. ಇದು ಮಾಡ್ಕೋಬೇಕು ಅಂದ್ರೆ ಡೈರೆಕ್ಷನ್ ಅಷ್ಟು 100% ಮಂತ್ರ ಫಾರ್ ದ ಸಿಗ್ನಲ್ ಫ್ಲೋ ಗ್ರಾಫ್. ಬಟ್ ನಿಮ್ಮೊಂದು ಬ್ಲಾಕ್ ಡಯಾಗ್ರಾಮ್ಗೂ ಕೂಡ 100% ಮಂತ್ರ ಅಂದ್ರೆ ಡೈರೆಕ್ಷನ್ ಮೆಥಡ್ ಅನ್ನ ಹೇಳ್ಕೊಡ್ತೀನಿ ಹೇಗೆ ಮಾಡೋದಂತ. ಓಕೆನಾ? ಯಾ. ಸೊ ದಿಸ್ ಇಸ್ ವಾಟ್ ಇಸ್ ಫಾರ್ ಟುಡೇ ಸೆಷನ್. ಸೊ ಯಾವೇ ತಗೋಬೇಕು, ಇದೇ ರೀತಿ ಇವಾಗ ಇಲ್ಲಿ ಓಪನ್ ಮಾಡಿದೆ ಅಲ್ವಾ, ಹಂಗೆ ನೀವೇನ್ ಮಾಡ್ಬೇಕು ನೋಡಿ, ನಾನು 17:43 ತಗೋತಾ ಇದ್ದೀನಿ, ಹೌದಾ? ಅದೇ ತರ ನೀವು 15 ಸ್ಕೀಮ್ ಅಲ್ಲೂ 43 ತಗೋಬಹುದು. ಯು ಕ್ಯಾನ್ ಟೇಕ್ 15 EC43 ತಗೋಬಹುದು, ಏನ್ ತೊಂದರೆ ಇಲ್ಲ. 15 EC43 ಇದೆ, ತಳಿ ನೋಡ್ತೀನಿ. We are near to the question paper. Wait. 15 EC43 ಬಂತು, ನೋಡಿದ್ರಾ? ಕಂಟ್ರೋಲ್ ಸಿಸ್ಟಮ್ ಪೇಪರ್ ಬರ್ತಿದೆ, ಹೌದಾ? ಸೊ ನೋಡಿ, ಈ ತರ ಡ್ರಾಯಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ಇದ್ರಲ್ಲಿ ನೀವು ಫಾರ್ವರ್ಡ್ ಫೀಡ್ಬ್ಯಾಕ್ ಈ ಲೆಕ್ಕ ನಾನು ಮಾಡಿಸಿದ್ದೀನಿ. ದಿಸ್ ಪ್ರಾಬ್ಲಮ್ ವಿಚ್ ಇಸ್ ಫಾರ್ 6 marks ಹಿಯರ್ 2C ನಾನು ಮಾಡಿಸಿದ್ದೀನಿ, 2B ಕೂಡ ನಾನು ಮಾಡಿಸಿದ್ದೀನಿ. ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಸೊ ಈ ತರ ಇರುತ್ತೆ, ನೀವು ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ಸಿ ಹಿಯರ್ ದ ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್ ರೂಲ್ಸ್ ಫಾರ್ 4 marks ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಚೀಟಿಂಗ್. ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್ ರೂಲ್ ಆಲ್ವೇಸ್ ಕಮ್ಸ್ ಫಾರ್ 10 marks, ಡೋಂಟ್ ವರಿ. ಸೊ ಹೇಳದ್ನಲ್ವಾ, ಈ ತರನೇ ಲೆಕ್ಕಗಳು ಬರುತ್ತೆ. ನೀವೇನ್ ಮಾಡ್ಬೇಕು, 15 EC43, 17 EC43 ಕ್ವಶನ್ ಪೇಪರ್ಸ್ ತಗೊಳ್ಳಿ. 15 EC43, 17 EC43, 18 EC43 ಪೇಪರ್ಸ್ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ಜಸ್ಟ್ ಟೆಲ್ ಯು ವಾಟ್ ಟು ಡೂ ದಟ್ ಆಲ್ಸೋ. ಸೊ ಇವಾಗ ಇಷ್ಟನ್ನ ನೀವು ಈ ಸ್ಕೀಮ್ ಆಫ್ ವೈಲೇಷನ್ ಮುಖಾಂತರ ತಗೊಳ್ಳಿ. ಇದ್ರ ಲಿಂಕ್ ಬಂದು ನಾನು ಕಮ್ಯುನಿಟಿ ಪೇಜ್ ಅಲ್ಲೇ ಪೋಸ್ಟ್ ಮಾಡಿದೀನಿ. ಅಲ್ಲಿ ಹೋಗ್ಬಿಟ್ಟು ನೀವು ಸ್ಕೀಮ್ ಆಫ್ ವೈಲೇಷನ್ ಲಿಂಕ್ ಓಪನ್ ಮಾಡಿ ಈ 2 ಸೆಟ್ಸ್ ಆಫ್ ಕ್ವಶನ್ ಪೇಪರ್ಸ್ ನ ತಗೊಂಡು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ದಯವಿಟ್ಟು ನೀವೇನ್ ಮಾಡ್ತೀರಾ ಅಂದ್ರೆ, ಹೋಗ್ಬಿಟ್ಟು ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ವರ್ಕೌಟ್ ಮಾಡೋದಕ್ಕೆ ಮುಂಚೆ ನಿಮಗೆ ಲೆಕ್ಕ ಅರ್ಥ ಆಗಿಲ್ಲ ಅಥವಾ ನಿಮಗೆ ಈ ಮೆಥಡಾಲಜಿ ಗೊತ್ತಾಗಿಲ್ಲ ಅಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಇದೆ ಕಂಟ್ರೋಲ್ ಸಿಸ್ಟಮ್ ಪ್ಲೇ ಲಿಸ್ಟ್ ಅಲ್ಲಿ, ದಯವಿಟ್ಟು ವಾಚ್ ಮಾಡಿಬಿಟ್ಟು ವರ್ಕೌಟ್ ಮಾಡಿ. ಅಂಡ್ ಆನ್ ದಿಸ್ ಟ್ರೈ ಟು ಸಿಂಪ್ಲಿ ವರ್ಕೌಟ್. ಜಸ್ಟ್ ಕಮ್ ಡೌನ್ ಟು ದ ಆನ್ಸರ್. ನೋಡಿ, ಇಲ್ಲಿ ಆನ್ಸರ್ ಅಲ್ಲಿ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಆನ್ಸರ್. ಆನ್ಸರ್ ಅಲ್ಲಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ, ಯು ಕ್ಯಾನ್ ಸಿ ಹಿಯರ್. ಸೊ ನೋಡಿ, ಬ್ಲಾಕ್ ಡಯಾಗ್ರಾಮ್ ಬರ್ದಿದ್ದಾರೆ ನೋಡಿ, ಪ್ರತಿಯೊಂದು ಬ್ಲಾಕ್ ಡಯಾಗ್ರಾಮ್ ನೀಟಾಗಿ ಬರ್ದಿದ್ದಾರೆ, ಹೌದಲ್ವಾ? ರಿಡಕ್ಷನ್ ಎಲ್ಲ ನೀಟಾಗಿ ಬರ್ದಿದ್ದಾರೆ. ಅಂಡ್ ಬೈ ದಿಸ್ ಯು ಕ್ಯಾನ್ ಗೆಟ್ ಟು ನೋ ಹೌ ಮಚ್ ದೇರ್ ಇಸ್ ಅ ಮಾರ್ಕ್ಸ್ ಫಾರ್ ದ ಬ್ಲಾಕ್ ಡಯಾಗ್ರಾಮ್. ಅಂದ್ರೆ ನಾನು ಒಂದು ಬೇಸಿಕ್ ಬ್ಲಾಕ್ ಡಯಾಗ್ರಾಮ್ ನಾನು ಅಕಾರ್ಡಿಂಗ್ ಟು ದ ರೂಲ್ಸ್, ಇಫ್ ಐ ಆಮ್ ಟ್ರೈಂಗ್ ಟು ಮಾಡಿಫೈ ಅಂಡ್ ಇಫ್ ಐ ಆಮ್ ಟ್ರೈಂಗ್ ಟು ಕನ್ವರ್ಟ್ ಇನ್ ಟು another simpler block diagram, so then how much marks I get for that block diagram. So ಇದು ನಿಮ್ಮ ಒರಿಜಿನಲ್. ಈ ಒರಿಜಿನಲ್ಗೆ ಅವರು ಮೋಸ್ಟ್ ಒರಿಜಿನಲ್ ಅಲ್ಲ, ಇಲ್ಲಿ ಮಾಡಿದ್ದಾರೆ ಅಂತ ಕಾಣುತ್ತೆ, ತಡ್ರಿ ಚೆಕ್ ಮಾಡ್ತೀನಿ. ಒರಿಜಿನಲ್ ಅಲ್ಲ ಅದು. ಸಿ ದಿಸ್ ಇಸ್ ಒರಿಜಿನಲ್ ಬ್ಲಾಕ್ ಡಯಾಗ್ರಾಮ್, ಹೌದಾ? ಫಸ್ಟ್ ಇದನ್ನ ಅವ್ರು ಏನ್ ಮಾಡಿದ್ದಾರೆ, ಸಿಂಪ್ಲಿಫೈ ಮಾಡಿದ್ದಾರೆ. ಸಿಂಪ್ಲಿಫೈ ಮಾಡಿದಾಗ 2 marks ಸಿಕ್ತಲ್ವಾ? ಇದನ್ನ ನಾನು ಮಾಡಿಸಿದ್ದೀನಿ ಗೈಸ್, ದಿಸ್ ಒನ್ ಐ ಹ್ಯಾವ್ ಡನ್ ಇಟ್. ಓಕೆ, ಸೊ ಇದು 2 marks ಹೇಳಿದ್ದಾರೆ. ಮತ್ತೆ ತಿರ್ಗಾ ಈ ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್ ಏನ್ ಮಾಡಿದ್ದಾರೆ, 1 ಹೇಳಿದ್ದಾರೆ. ಈ ಬ್ಲಾಕ್ ಡಯಾಗ್ರಾಮ್ ರಿಡಕ್ಷನ್ ಗೆ 1 ಹೇಳಿದ್ದಾರೆ, ಇದಕ್ಕೆ 2 ಹೇಳಿದ್ದಾರೆ. ಆ ತರ ಡಿವೈಡ್ ಮಾಡಿ 6 ಅಂತ ಮಾಡಿದ್ದಾರೆ. ಸೊ ನಿಮ್ಗೆ ಏನ್ ಗೊತ್ತಾಗುತ್ತೆ, ಯಾವ ಪಾರ್ಟ್ ಎಷ್ಟು ಮಾರ್ಕ್ಸ್ ಇದೆ, ವಿಚ್ ಪಾರ್ಟ್ ಇಸ್ ಹ್ಯಾವಿಂಗ್ ಮೋರ್ ವೇಟೇಜ್, ಸೊ ದಟ್ ಐ ಡೋಂಟ್ ಲೀವ್ ದಟ್ ಪಾರ್ಟ್ ವೈಲ್ ರೈಟಿಂಗ್ ಮೈ ಎಕ್ಸಾಮಿನೇಷನ್ ಅನ್ನೋ ತರ ಮ್ಯಾಟರ್. ಸೊ ಹಾಗಾಗಿ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂದ್ರೆ, ಇದನ್ನೆಲ್ಲ ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಈ ಎಲ್ಲ ಫ್ಯಾಕ್ಟರ್ಸ್ ನೀಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ ವೈಲ್ ಯು ಲುಕಿಂಗ್ ಅಟ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಅಂಡ್ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಫಾಲೋ ಆಲ್ ದಿಸ್. ಈ 2 ಕ್ವಶನ್ ಪೇಪರ್ 15 EC43, 17 EC43 ಕ್ವಶನ್ ಪೇಪರ್ ನ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇಂದ ತಗೊಳ್ಳಿ. ಲಿಂಕ್ ಬಂದು ಕಮ್ಯುನಿಟಿ ಪೇಜ್ ಅಲ್ಲಿ ಇದೆ. 18 ಸ್ಕೀಮ್ ಪೇಪರ್ ಬೇಕು ಅಂದ್ರೆ ನಾನು ಖಂಡಿತ ತಡೆದಿಲ್ಲ, ಟೈಪ್ 18 EC43 ಕ್ವಶನ್ ಪೇಪರ್ ಬಂತಲ್ವಾ? ನೋಡಿ ಎಷ್ಟು ಪೇಪರ್ ಇದೆ, ನೋಡಿ ಇಷ್ಟು ಕ್ವಶನ್ ಪೇಪರ್ ಇದೆ, ಹೌದಾ?
ಇಷ್ಟು ಕ್ವಶನ್ ಪೇಪರ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟು ಕ್ವಶನ್ ಪೇಪರ್ ಸ್ಕೀಮ್ ಆಫ್ ಸೊಲ್ಯೂಷನ್ ನನಗೇನಾದ್ರು ಸಿಕ್ತು ಅಂತಂದ್ರೆ ನಾನು ಖಂಡಿತ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಒಂದು ಡಿಜಿಟಲ್ ಸಿಸ್ಟಮ್ ಡಿಸೈನ್ ಯೂಸಿಂಗ್ ವೆರಿಲಾಗ್ ಅಂತ ಏನಿದೆ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಡಿಜಿಟಲ್ ಸಿಸ್ಟಮ್ ಡಿಸೈನ್ ಯೂಸಿಂಗ್ ವೆರಿಲಾಗ್ ಅಂತ ಒಂದು ಫೋಲ್ಡರ್ ಇದೆ, ಒಂದು ಗೂಗಲ್ ಡ್ರೈವ್, ಇನ್ನೊಂದು ಗೂಗಲ್ ಡ್ರೈವ್ ಫೋಲ್ಡರ್ ಇದೆ. ನಾನು ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ add made another Google Drive folder where you have EMFT materials and you have textbooks also and you have ಅದು EPC ನೋಟ್ಸ್ಗಳು, ನೆಟ್ವರ್ಕ್ ನೋಟ್ಸ್ಗಳೆಲ್ಲ ಅಲ್ಲೇ ಇದೆ. ಸೊ ಅದ್ರಲ್ಲಿ ನಾನು ಅಪ್ಡೇಟ್ ಅನ್ನ ಮಾಡ್ತೀನಿ. ಆಯ್ತಾ, ಎಷ್ಟು ಕ್ವಶನ್ ಪೇಪರ್ಸ್ ಇದೆ ತಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತಗೊಂಡು ಇಷ್ಟು ಕ್ವಶನ್ ಪೇಪರ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆ್ಯಂಡ್ ಇಷ್ಟು ನಾನು ಇವತ್ತು ಹೇಳ್ತಾ ಇರೋವಂಥದ್ದು. ನಿಮ್ಮ ಹತ್ರ ಏನೇನು ಇವಾಗ ಪ್ರಿರಿಕ್ವಿಸೈಟ್ಸ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತ, ಬಿಕಾಸ್ ನಾವ್ ಯು ಆರ್ ನಾಟ್ it's not a time to take up the textbook and study the new problems. Now it is time to study the question paper problem, wherein chances are that you get the repeated questions from the question paper. Good old question paper ಇಂದ ಕೆಲವೊಂದು ಕ್ವಶನ್ ನಿಮಗೆ ರಿಪೀಟ್ ಆಗಿ ಬರ್ಬೋದು. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂದ್ರೆ ಕ್ವಶನ್ ಪೇಪರ್ ಕ್ವಶನ್ ವಿತ್ ನನ್ನ ವಿಡಿಯೋಸ್ ಅಲ್ಲಿ ಏನ್ ಲೆಕ್ಕ ಮಾಡ್ತೀನಿ ಅಷ್ಟೊಂದು ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಶುಡ್ ಬಿ ವೆರಿ ಶೋರ್ ದಟ್ ಐ ವಿಲ್ ಅಪ್ಲೈ ಆಲ್ ದ ಕಾನ್ಸೆಪ್ಟ್ ಈಸ್ಲಿ ವಿತೌಟ್ ಎನಿ ಹರ್ಡಲ್ಸ್ ಅಂತ. ಓಕೆ, ಇಷ್ಟೊಂದು ಮಾಡ್ತೀರಾ ಅಲ್ವಾ? ಸೊ ಸದ್ಯಕ್ಕೆ ಇಷ್ಟೊಂದು ಸ್ಟಾರ್ಟ್ ಮಾಡಿ. ಮುಂದೊಂದು ನಾನು ಏನೇನು ಬಿಟ್ಟೋಗಿದ್ದು ಕಂಟ್ರೋಲಲ್ಲಿ ಅದು ಮಾಡ್ಕೊಡ್ತೀನಿ. EMFT ಯಾವೆರಡಕ್ಕೆ ಇಂಪಾರ್ಟೆಂಟ್ ಹೇಳಬೇಕು ಅದನ್ನ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಐ ಜಸ್ಟ್ ಫೈಂಡ್ ದ ಶಾರ್ಟ್ ಸೆಷನ್ ಗೈಸ್. ಥ್ಯಾಂಕ್ ಯು.